ಮಂಡ್ಯದಲ್ಲೊಬ್ಬ ಫೇಕ್ ಆಫೀಸರ್ ನಕಲಿ ಸರ್ಕಾರಿ ಅಧಿಕಾರಿ ಇದ್ದಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಈತ ಸಿಎಂ ಜಿಲ್ಲಾಧಿಕಾರಿ ಎಲ್ಲರ ಸಹಿಯನ್ನು ಕೂಡ ಸಹಿಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾನೆ. ಫೋರ್ಜರಿ ಕೂಡ ಮಾಡಿದ್ದಾನೆ. ನಕಲಿ ಲೆಟರ್ ಹೆಡ್ ಸೀಲು ಕೂಡ ಮಿಸ್ಯೂಸ್ ಮಾಡಿದ್ದಾನೆ. ವೆಬ್ಸೈಟ್ಗಳಲ್ಲಿ ಲೆಟರ್ ಹೆಡ್ ಆದೇಶ ಪತ್ರ ಎಲ್ಲದನ್ನು ಡೌನ್ಲೋಡ್ ಮಾಡಿ ಮೊಬೈಲ್ನಲ್ಲೇ ಎಡಿಟ್ ಮಾಡಿ ಈತ ಜನರಿಗೆ ದುಡ್ಡು ಕೊಟ್ಟರೆ ಸಾಕು ನೇಮಕಾತಿ ಪತ್ರನೂ ಕೂಡ ಫೇಕ್ ನೇಮಕಾತಿ ಪತ್ರಗಳನ್ನ ಮನೆ ಬಾಗಿಲಿಗೆ ತಲುಪಿಸಿದ್ದಾನೆ. ಹಾಗಂತ ಹೇಳ್ಬಿಟ್ಟು ಲಕ್ಷ ಲಕ್ಷ ದುಡ್ಡು ಇಸ್ಕೊಂಡಿದ್ದಾನೆ. ತಾನು ಗವರ್ಮೆಂಟ್ ಅಧಿಕಾರಿ ಅಂತ ಫೇಕ್ ಆಫೀಸರ್ ಆತ. ಯಾರು ಈ ಸಹಿಯನ್ನ ನಕಲಿ ಮಾಡಿ ಇಷ್ಟೆಲ್ಲ ಮೋಸ ಮಾಡಿದ್ದಾನಲ್ಲ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಐನಾತಿಯನ್ನ ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ. 2 ಕೋಟಿಗೂ ಅಧಿಕ ಹಣ ವಸೂಲಿ ಮಾಡಿರುವಂತಹ ಕಿರಾತಕ ಈತ. ಮಂಡ್ಯದ ತಾವರಗೆರೆ ನಿವಾಸಿ HC ವೆಂಕಟೇಶ್ ಸದ್ಯ ಬಂಧನ ಆಗಿದ್ದಾನೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. 30ಕ್ಕೂ ಹೆಚ್ಚು ಮಂದಿಗೆ ಕೆಲಸ ಕೊಡಿಸುವುದಾಗಿ ವಂಚನೆ ಮಾಡಿದ್ದಾನೆ. ನಕಲಿ ಅಧಿಕಾರಿ ವಿರುದ್ಧ 3 ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ 3 ರಿಂದ 45 ಲಕ್ಷ ಪಡೆದು ವಂಚನೆ ಮಾಡಿದ್ದಾನಂತೆ. ನಕಲಿ ದಾಖಲೆ ವಶಪಡಿಸಿಕೊಂಡಿದ್ದಾರೆ ಸದ್ಯ ಮಂಡ್ಯ ಪೊಲೀಸರು. ಸರ್ಕಾರದ ಲೋಗೋ, ನಕಲಿ ID ಟ್ಯಾಗ್ಗಳನ್ನು ಕೂಡ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಸರ್ಕಾರಿ ನೌಕರಿ ಕೊಡಿಸ್ತೀನಿ, ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಈ ರೀತಿ ಹೇಳಿ ಲಕ್ಷ ಲಕ್ಷ ಹಣ ಪಡ್ಕೊಂಡು ಎಲ್ಲವನ್ನ ಕೂಡ ನಕಲಿ ID ಕಾರ್ಡ್ ತೋರಿಸೋದು, ನಕಲಿ ಸಹಿ ಮಾಡಿಸೋದು, ಗೌರ್ಮೆಂಟ್ IDಗಳನ್ನ ತೋರಿಸಿ ಮಹಾ ಮೋಸ ಮಾಡಿದಂತಹ ವಂಚಕ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಯಾವ ರೀತಿ ಮೋಸ ಮಾಡ್ತಾ ಇದ್ದ, ಈಗ ಪೊಲೀಸರು ಈತನನ್ನ ಬಂಧಿಸಿದ ಬಳಿಕ ವಿಚಾರಣೆ ಮಾಡಿದಾಗ ಏನ್ ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ್ದಾರೆ? ಶ್ರುತಿ, ಏನ್ ಪೋಷಕರಿಗೆ ಒಂದಷ್ಟು ಆಸೆ ಇರ್ತದೆ ತಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಅವ್ರ ಲೈಫ್ ಸೆಟ್ಲ್ ಆಗ್ತದೆ, ಅವ್ರಿಗೊಂದು ಮುಂದಕ್ಕೆ ಒಂದು ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಅಂತಹ ಪೋಷಕರನ್ನ ಒಂದು ಟಾರ್ಗೆಟ್ ಮಾಡ್ಕೊಂಡಿರುವಂತ ಒಬ್ಬ ವ್ಯಕ್ತಿ ತಾನೊಬ್ಬ ಸರ್ಕಾರಿ ಅಧಿಕಾರಿ ಅಂತ ಹೇಳಿ ತಮ್ಮ ಮಕ್ಕಳಿಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿರುವಂತ ಒಂದು ಪ್ರಕರಣ ಮಂಡ್ಯದಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಈತ ಏನು ವೆಂಕಟೇಶ್ ಅಂತ ಹೇಳಿ ಮಂಡ್ಯ ತಾಲೂಕಿನ ಅನೆಂಬಾಡಿ ಗ್ರಾಮದ ನಿವಾಸಿ. ಸದ್ಯ ಆತ ಮಂಡ್ಯದ ತಾವರಗೆರೆಯಲ್ಲಿ ವಾಸ ಮಾಡ್ತಿದ್ದ. ಈತ ಏನು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದಷ್ಟು ನಕಲಿ ID ಕಾರ್ಡ್ ಅನ್ನ ಸೃಷ್ಟಿ ಮಾಡ್ಕೊಂಡು ಒಂದಷ್ಟು ಅಮಾಯಕ ಜನರನ್ನ ಮೋಸ ಮಾಡಿರುವಂತ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಈತ ಸುಮಾರು 30ಕ್ಕೂ ಹೆಚ್ಚು ಮಂದಿಗೆ ಮೋಸ ಮಾಡಿದ್ದಾನೆ. 2 ಕೋಟಿಗೂ ಅಧಿಕ ವಂಚನೆ ಮಾಡಿದ್ದಾನೆ ಅನ್ನೋ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಆತನ ವಿರುದ್ಧ 3 ಪ್ರತ್ಯೇಕ FIR ಗಳು ದಾಖಲಾಗಿರುವಂತದ್ದು. ಆ 3 FIR ಗಳಲ್ಲೇ ಸುಮಾರು 45 ಲಕ್ಷ ವಂಚನೆ ಮಾಡಿದ್ದಾನೆ. ಈತ ಏನು ವೆಂಕಟೇಶ್ ಏನಿದ್ದಾನೆ, ಈತ ನಾನು ಒಂದು ಒಳ್ಳೆ ಅಧಿಕಾರಿ, ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಅಧಿಕಾರಿಗಳು ಹಾಗೂ ಏನು ರಾಜಕಾರಣಿಗಳು ಗೊತ್ತು, ಅವ್ರ ಕೆಲಸಕ್ಕೆ ಕಾಲ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ ಕೆಲಸ ಕೊಡ್ತಿದ್ದೀನಿ ಅಂತ ಹೇಳಿ ಒಂದು ಆಮಿಷವನ್ನ ಕೊಡುವಂತದ್ದು. ಇವ್ರು ಒಂದು ಟೀಮ್ ಮಾಡ್ಕೊಂಡಿದ್ದ. ಆ ಟೀಮ್ ಮೂಲಕ ಜನರನ್ನ ಪುಸ್ಲಾಯಿಸುವಂತದ್ದು ಆ ಒಂದು ದಂಧೆಯನ್ನ ಮಾಡ್ತಿದ್ದ. ಆರಂಭದಲ್ಲಿ ಈತ ಹಣವನ್ನ ಪಡ್ಕೊಂಡಾದ ನಂತರ ಯಾವಾಗ ಕೆಲಸ ಸಿಗ್ಲಿಲ್ಲ ಅಂತ ಗೊತ್ತಾಗ್ತಿತ್ತು, ಮತ್ತೆ ಆ ಪೋಷಕರು ಕೇಳಕ್ ಶುರು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಕಲಿ ಆ ನೇಮಕಾತಿ ಪತ್ರವನ್ನ ಅವ್ರಿಗೆ ಕೊಟ್ಟು ಅವ್ರನ್ನ ಸಮಾಧಾನ ಮಾಡುವಂತದ್ದು ಆ ಕೆಲಸವನ್ನ ಮಾಡ್ತಿದ್ದ. ಸದ್ಯ ಆತನನ್ನ ಬಂಧಿಸಿದ್ದಾರೆ. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮಂಡ್ಯದಲ್ಲೊಬ್ಬ ಫೇಕ್ ಆಫೀಸರ್ ನಕಲಿ ಸರ್ಕಾರಿ ಅಧಿಕಾರಿ ಇದ್ದಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಈತ ಸಿಎಂ ಜಿಲ್ಲಾಧಿಕಾರಿ ಎಲ್ಲರ ಸಹಿಯನ್ನು ಕೂಡ ಸಹಿಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾನೆ. ಫೋರ್ಜರಿ ಕೂಡ ಮಾಡಿದ್ದಾನೆ. ನಕಲಿ ಲೆಟರ್ ಹೆಡ್ ಸೀಲು ಕೂಡ ಮಿಸ್ಯೂಸ್ ಮಾಡಿದ್ದಾನೆ. ವೆಬ್ಸೈಟ್ಗಳಲ್ಲಿ ಲೆಟರ್ ಹೆಡ್ ಆದೇಶ ಪತ್ರ ಎಲ್ಲದನ್ನು ಡೌನ್ಲೋಡ್ ಮಾಡಿ ಮೊಬೈಲ್ನಲ್ಲೇ ಎಡಿಟ್ ಮಾಡಿ ಈತ ಜನರಿಗೆ ದುಡ್ಡು ಕೊಟ್ಟರೆ ಸಾಕು ನೇಮಕಾತಿ ಪತ್ರನೂ ಕೂಡ ಫೇಕ್ ನೇಮಕಾತಿ ಪತ್ರಗಳನ್ನ ಮನೆ ಬಾಗಿಲಿಗೆ ತಲುಪಿಸಿದ್ದಾನೆ. ಹಾಗಂತ ಹೇಳ್ಬಿಟ್ಟು ಲಕ್ಷ ಲಕ್ಷ ದುಡ್ಡು ಇಸ್ಕೊಂಡಿದ್ದಾನೆ. ತಾನು ಗವರ್ಮೆಂಟ್ ಅಧಿಕಾರಿ ಅಂತ ಫೇಕ್ ಆಫೀಸರ್ ಆತ. ಯಾರು ಈ ಸಹಿಯನ್ನ ನಕಲಿ ಮಾಡಿ ಇಷ್ಟೆಲ್ಲ ಮೋಸ ಮಾಡಿದ್ದಾನಲ್ಲ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಐನಾತಿಯನ್ನ ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ. 2 ಕೋಟಿಗೂ ಅಧಿಕ ಹಣ ವಸೂಲಿ ಮಾಡಿರುವಂತಹ ಕಿರಾತಕ ಈತ. ಮಂಡ್ಯದ ತಾವರಗೆರೆ ನಿವಾಸಿ HC ವೆಂಕಟೇಶ್ ಸದ್ಯ ಬಂಧನ ಆಗಿದ್ದಾನೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. 30ಕ್ಕೂ ಹೆಚ್ಚು ಮಂದಿಗೆ ಕೆಲಸ ಕೊಡಿಸುವುದಾಗಿ ವಂಚನೆ ಮಾಡಿದ್ದಾನೆ. ನಕಲಿ ಅಧಿಕಾರಿ ವಿರುದ್ಧ 3 ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ.
ನಕಲಿ ದಾಖಲೆ ಸೃಷ್ಟಿ ಮಾಡಿ 3-45 ಲಕ್ಷ ಪಡೆದು ವಂಚನೆ ಮಾಡಿದ್ದಾನಂತೆ. ನಕಲಿ ದಾಖಲೆ ವಶಪಡಿಸಿಕೊಂಡಿದ್ದಾರೆ ಸದ್ಯ ಮಂಡ್ಯ ಪೊಲೀಸರು. ಸರ್ಕಾರದ ಲೋಗೋ, ನಕಲಿ ID ಟ್ಯಾಗ್ಗಳನ್ನು ಕೂಡ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಸರ್ಕಾರಿ ನೌಕರಿ ಕೊಡಿಸ್ತೀನಿ, ನನಗೆ ಅವ್ರು ಗೊತ್ತು ಇವ್ರು ಗೊತ್ತು, ಈ ರೀತಿ ಹೇಳಿ ಲಕ್ಷ ಲಕ್ಷ ಹಣ ಪಡ್ಕೊಂಡು ಎಲ್ಲವನ್ನ ಕೂಡ ನಕಲಿ ID ಕಾರ್ಡ್ ತೋರಿಸೋದು, ನಕಲಿ ಸಹಿ ಮಾಡಿಸೋದು, ಗೌರ್ಮೆಂಟ್ IDಗಳನ್ನ ತೋರಿಸಿ ಮಹಾ ಮೋಸ ಮಾಡಿದಂತಹ ವಂಚಕ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಯಾವ ರೀತಿ ಮೋಸ ಮಾಡ್ತಾ ಇದ್ದ, ಈಗ ಪೊಲೀಸರು ಈತನನ್ನ ಬಂಧಿಸಿದ ಬಳಿಕ ವಿಚಾರಣೆ ಮಾಡಿದಾಗ ಏನ್ ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ್ದಾರೆ? ಶ್ರುತಿ, ಏನ್ ಪೋಷಕರಿಗೆ ಒಂದಷ್ಟು ಆಸೆ ಇರ್ತದೆ ತಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಅವ್ರ ಲೈಫ್ ಸೆಟ್ಲ್ ಆಗ್ತದೆ, ಅವ್ರಿಗೊಂದು ಮುಂದಕ್ಕೆ ಒಂದು ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ. ಅಂತಹ ಪೋಷಕರನ್ನ ಒಂದು ಟಾರ್ಗೆಟ್ ಮಾಡ್ಕೊಂಡಿರುವಂತ ಒಬ್ಬ ವ್ಯಕ್ತಿ ತಾನೊಬ್ಬ ಸರ್ಕಾರಿ ಅಧಿಕಾರಿ ಅಂತ ಹೇಳಿ ತಮ್ಮ ಮಕ್ಕಳಿಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿರುವಂತ ಒಂದು ಪ್ರಕರಣ ಮಂಡ್ಯದಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಈತ ಏನು ವೆಂಕಟೇಶ್ ಅಂತ ಹೇಳಿ ಮಂಡ್ಯ ತಾಲೂಕಿನ ಅನೆಂಬಾಡಿ ಗ್ರಾಮದ ನಿವಾಸಿ. ಸದ್ಯ ಆತ ಮಂಡ್ಯದ ತಾವರಗೆರೆಯಲ್ಲಿ ವಾಸ ಮಾಡ್ತಿದ್ದ. ಈತ ಏನು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದಷ್ಟು ನಕಲಿ ID ಕಾರ್ಡ್ ಅನ್ನ ಸೃಷ್ಟಿ ಮಾಡ್ಕೊಂಡು ಒಂದಷ್ಟು ಅಮಾಯಕ ಜನರನ್ನ ಮೋಸ ಮಾಡಿರುವಂತ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಈತ ಸುಮಾರು 30ಕ್ಕೂ ಹೆಚ್ಚು ಮಂದಿಗೆ ಮೋಸ ಮಾಡಿದ್ದಾನೆ, 2 ಕೋಟಿಗೂ ಅಧಿಕ ವಂಚನೆ ಮಾಡಿದ್ದಾನೆ ಅನ್ನೋ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಆತನ ವಿರುದ್ಧ 3 ಪ್ರತ್ಯೇಕ FIR ಗಳು ದಾಖಲಾಗಿರುವಂತದ್ದು. ಆ 3 FIR ಗಳಲ್ಲೇ ಸುಮಾರು 45 ಲಕ್ಷ ವಂಚನೆ ಮಾಡಿದ್ದಾನೆ. ಈತ ಏನು ವೆಂಕಟೇಶ್ ಏನಿದ್ದಾನೆ, ಈತ ನಾನು ಒಂದು ಒಳ್ಳೆ ಅಧಿಕಾರಿ, ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಅಧಿಕಾರಿಗಳು ಹಾಗೂ ಏನು ರಾಜಕಾರಣಿಗಳು ಗೊತ್ತು, ಅವ್ರ ಕೆಲಸಕ್ಕೆ ಕಾಲ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ ಕೆಲಸ ಕೊಡ್ತಿದ್ದೀನಿ ಅಂತ ಹೇಳಿ ಒಂದು ಆಮಿಷವನ್ನ ಕೊಡುವಂತದ್ದು. ಇವ್ರು ಒಂದು ಟೀಮ್ ಮಾಡ್ಕೊಂಡಿದ್ದ. ಆ ಟೀಮ್ ಮೂಲಕ ಜನರನ್ನ ಪುಸ್ಲಾಯಿಸುವಂತದ್ದು ಆ ಒಂದು ದಂಧೆಯನ್ನ ಮಾಡ್ತಿದ್ದ. ಆರಂಭದಲ್ಲಿ ಈತ ಹಣವನ್ನ ಪಡ್ಕೊಂಡಾದ ನಂತರ ಯಾವಾಗ ಕೆಲಸ ಸಿಗ್ಲಿಲ್ಲ ಅಂತ ಗೊತ್ತಾಗ್ತಿತ್ತು, ಮತ್ತೆ ಆ ಪೋಷಕರು ಕೇಳಕ್ ಶುರು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಕಲಿ ಆ ನೇಮಕಾತಿ ಪತ್ರವನ್ನ ಅವ್ರಿಗೆ ಕೊಟ್ಟು ಅವ್ರನ್ನ ಸಮಾಧಾನ ಮಾಡುವಂತದ್ದು ಆ ಕೆಲಸವನ್ನ ಮಾಡ್ತಿದ್ದ. ಸದ್ಯ ಆತನನ್ನ ಬಂಧಿಸಿದ್ದಾರೆ. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮಂಡ್ಯದಲ್ಲೊಬ್ಬ ಫೇಕ್ ಆಫೀಸರ್, ನಕಲಿ ಸರ್ಕಾರಿ ಅಧಿಕಾರಿ ಇದ್ದಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಈತ CM, ಜಿಲ್ಲಾಧಿಕಾರಿ ಎಲ್ಲರ ಸಹಿಯನ್ನು ಕೂಡ ಸಹಿಯನ್ನ ದುರ್ಬಳಕೆ ಮಾಡ್ಕೊಳ್ತಾ ಫೋರ್ಜರಿ ಕೂಡ ಮಾಡಿದ್ದಾನೆ. ನಕಲಿ ಲೆಟರ್ ಹೆಡ್ ಸೀಲು ಕೂಡ ಮಿಸ್ಯೂಸ್ ಮಾಡಿದ್ದಾನೆ. ವೆಬ್ಸೈಟ್ಗಳಲ್ಲಿ ಲೆಟರ್ ಹೆಡ್, ಆದೇಶ ಪತ್ರ ಎಲ್ಲದನ್ನು ಡೌನ್ಲೋಡ್ ಮಾಡಿ ಮೊಬೈಲ್ನಲ್ಲೇ ಎಡಿಟ್ ಮಾಡಿ ಈತ ಜನರಿಗೆ ದುಡ್ಡು ಕೊಟ್ಟರೆ ಸಾಕು, ನೇಮಕಾತಿ ಪತ್ರನೂ ಕೂಡ ಫೇಕ್ ನೇಮಕಾತಿ ಪತ್ರಗಳನ್ನ ಮನೆ ಬಾಗಿಲಿಗೆ ತಲುಪಿಸಿದ್ದಾನೆ. ಹಾಗಂತ ಹೇಳ್ಬಿಟ್ಟು ಲಕ್ಷ ಲಕ್ಷ ದುಡ್ಡು ಇಸ್ಕೊಂಡಿದ್ದಾನೆ. ತಾನು ಗವರ್ಮೆಂಟ್ ಅಧಿಕಾರಿ ಅಂತ ಫೇಕ್ ಆಫೀಸರ್ ಆತ.